ಸುರತ್ಕಲ್ ಮುಕ್ಕಾಭಾಗದಲ್ಲಿ ಕುರಿಗಳ ಮೃತದೇಹಗಳು ಪತ್ತೆ. ಮಂಗಳೂರಿನ ಸುರತ್ಕಲ್ ಮುಕ್ಕಾಭಾಗದಲ್ಲಿ ಹಳೆಯ ಟೋಲ್ಗೇಟ್ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಯಾರೋ ದುಷ್ಕರ್ಮಿಗಳು ಕುರಿಗಳ ಮೃತದೇಹಗಳನ್ನು ರಸ್ತೆ ಬದಿ ಎಸೆದು ಪರಾರಿಯಾಗಿದ್ದಾರೆ. ಸುರತ್ಕಲ್ ಪೂರ್ವ 2ನೇ ವಾರ್ಡ್ ನಗರ ಪಾಲಿಕೆಯ ಸದಸ್ಯೆ ಶ್ವೇತಾ ಪೂಜಾರಿಯವರು ನಗರ ಪಾಲಿಕೆ ಕಾರ್ಮಿಕರ ಸಹಾಯದಿಂದ ಇವುಗಳನ್ನು ಬೇರೆಡೆ ಸ್ಥಳಾಂತರಿಸಿ ಮಣ್ಣು ಮಾಡುವ ಮೂಲಕ ಪರಿಸರ ಹಾಗೆ ಜನರ ಆರೋಗ್ಯ ಉಳಿಸುವ ಕೆಲಸ ಮಾಡಿದ್ದಾರೆ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇಂಥ ಕೃತ್ಯ ಮಾಡುವ ಕಿಡಿಗೇಡಿಗಳಿಗೆ ಸೂಕ್ತ ಶಿಕ್ಷೆಗೆ ಒಳಪಡಿಸಬೇಕೆಂದು ಶ್ವೇತಾ ಪೂಜಾರಿ ಮನವಿ ಮಾಡಿದ್ದಾರೆ. ಮುಕ್ಕ ಹಿಂದೆ ಏನು ಇಲ್ಲಿ ಟೋಲ್ ಇತ್ತು, ಇಲ್ಲೇ ಕಾಣ್ತಿದೆ. ಟೋಲ್ ಈಗ ತೆರವುಗೊಳಿಸಲಾಗಿದೆ. ಅದರ ಪಕ್ಕದಲ್ಲಿ ನೋಡಿ ಸರ್ವಿಸ್ ರಸ್ತೆಯಲ್ಲಿ ನೋಡಿ ಯಾವ ರೀತಿ ಸತ್ತ ಕುರಿಗಳನ್ನೆಲ್ಲ ನೋಡಿ, ಒಂದು 10-15 ಕುರಿಗಳಿದೆ ಸಾಧಾರಣವಾಗಿ. ನೋಡಿ ಅದನ್ನು ರಸ್ತೆ ಬದಿಯಲ್ಲಿ ಯಾವ ರೀತಿ ಬಿಸಾಕಿದ್ದಾರೆ ಅಂತ ಹೇಳಿ ನೋಡಿ. ಬಹುಶಃ ಇದು ನಿನ್ನೆ ರಾತ್ರಿಯ ಕೆಲಸ ಇದು. ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ಮಳೆಗೆ ಒದ್ದೆಯಾಗಿ ನೋಡಿ ಈಗ ಇದನ್ನು ಮಹಾನಗರ ಪಾಲಿಕೆ ವತಿಯಿಂದ ಇದನ್ನೀಗ ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡ್ತಿದ್ದೇವೆ. ಆದ್ರೆ ಅದರ ಜೊತೆಗೆ ಇದನ್ನು ಯಾರು ಹಾಕಿದ್ದಾರೆ ಖಂಡಿತವಾಗ್ಲೂ ಕೂಡ ಅವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ. ಮುಂದೆ ಯಾರು ಕೂಡ ಈ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ಪ್ರಾಣಿಗಳನ್ನು ಅಥವಾ ಕಸಗಳನ್ನು ಹಾಕಬಾರ್ದು. NITKಯಲ್ಲಿ CC ಕ್ಯಾಮೆರಾ ಇದೆ ಗೇಟ್ನ ಪಕ್ಕ 2 ಬದಿಯಲ್ಲಿ ರಸ್ತೆಯ. ಅದನ್ನು ಈಗಲೇ ಚೆಕ್ ಮಾಡಿ ಅದನ್ನು ಯಾರು ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದರೆ ಅವರಿಗೆ ಖಂಡಿತವಾಗ್ಲೂ ಕಠಿಣ ಕ್ರಮ ಆಗ್ಲೇಬೇಕು.